ಸರ್, ನನ್ನ ಹೆಸರು ಲವಕುಮಾರ್ ಅಂದ್ಬಿಟ್ಟು ಹುಣಸೂರು ತಾಲೂಕು ಅನಗೋಡು ಹೋಬಳಿ ಶಿಂಡೇನಹಳ್ಳಿ ಗ್ರಾಮದಿಂದ ಬಂದಿರೋದು. ನಾವು ಈ ಗ್ರಾಮ ಠಾಣ 11 ಎಕರೆ ಚಿಲ್ಲರೆ ಅಷ್ಟು ಜಾಸ್ತಿ ಇದೆ ನಮ್ಮ ಶಿಂಡೇನಹಳ್ಳಿ ಗ್ರಾಮದಲ್ಲಿ. ಅದನ್ನು ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ನಮ್ಮ ಊರಿಗೆ ಸವಲತ್ತು ಯಾವುದೂ ಸಿಗ್ತಾಯಿಲ್ಲ. ಈ ಬಂದವ್ರಿಗೆಲ್ಲ ಕಣ ಬರ್ತು ವಾಪಸ್ ಕಳಿಸಿದ್ರು ಉಳೋರು, ಆಮೇಲೆ ಭವನ ಬತ್ತು ವಾಪಸ್ ಕಳಿಸಿದ್ರು ವಾಪಸ್ಸು. ಇದೆಲ್ಲ ಮಾಡಿ ಈಗ ಸವಲತ್ತುಗೋಸ್ಕರ ನಾವು ಗ್ರಾಮ ಠಾಣ ಬಿಡಿಸ್ಬೇಕು ಅಂದ್ಬಿಟ್ಟು ಈ ಇದನ್ನು ಇಂಥದ್ದು ಮನವಿ ಪತ್ರ ಸಲ್ಲಿಸಿದ್ವಿ. ಒಂದು ಗ್ರಾಮ ಇದಕ್ಕೆ ಇಂಥದ್ದು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮದಲ್ಲಿ ಕುಂತ್ಕೊಂಡು ತೀರ್ಮಾನ ತಗೊಂಡಿದ್ದೀವಿ ನಾವು. ಏನಂತ, ಗ್ರಾಮದಲ್ಲಿ ಯಾರೂ ಮನೆ ಕಟ್ಟಬಾರ್ದು, ಗ್ರಾಮ ಠಾಣ ತೀರ್ಮಾನ ಆಗೋವರೆಗೂ ಅಂದ್ಬಿಟ್ಟು ಅಂದಿದ್ದೀವಿ. ಅದನ್ನು ಮೀರಿ ಮನೆ ಆಯಾ ಮಾಡಿಸಿ ಮನೆ ಕಟ್ತಿದ್ದಾರೆ ಅವರು. ಆಯಿತಾ, ಸ್ವಾಮಿಗೌಡ ಮತ್ತು ಕೆಂಡಗಣ್ಣ ಮತ್ತು ಹರೀಶ ಇವ್ರ ತಂದೆ ಮಕ್ಕಳು ಕಟ್ತವ್ರೆ ಗ್ರಾಮ ಮೀರಿ. ಅದಕ್ಕೆ ನಮ್ಮ ನೇರಳಕುಪ್ಪೆ ಪಂಚಾಯತಿಲಿ ಒಂದು ಇದು ಕೊಟ್ಟಿದ್ದೀವಿ, ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಅಲ್ಲಾದಮೇಲೆ ನಮ್ಮ ಇಲ್ಲಿ ಮೈಸೂರು DC ಆಫೀಸ್ ಹತ್ರ ಬಂದು ಅಲ್ಲೂ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದು ಈಗ ಇಲ್ಲಿಗೆ ಬಂದಿದ್ದೀವಿ, ತಾಲೂಕ್ ಪಂಚಾಯತಿ ಇಲ್ಲಿ ಜಿಲ್ಲಾ ಪಂಚಾಯತಿ ಹತ್ರ ಬಂದಿದ್ದೀವಿ ಮೈಸೂರು. ಇದನ್ನು ನಾವು ಒಂದು ಸ್ವಲ್ಪ ಮಾಧ್ಯಮದ ಪ್ರಕಾರ ನಿಮ್ಮ ಹತ್ರ ಇದು ಕೇಳ್ಕೊಳ್ಳೋದೇನೆಂದರೆ, ಇದನ್ನು ಗ್ರಾಮಕ್ಕೆ ಬಿಡಿಸ್ಕೊಡಿ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀವಿ. ಸ್ವಲ್ಪ ತೆರವು ಮಾಡಿಸ್ಕೊಡಿ ಅಂತ. ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನಮ್ಮ ಹತ್ರ ಇದೆ, ಡಾಕ್ಯುಮೆಂಟ್ಸ್ ನೋಡಿ, ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಇದು ಸೀಲು ಸೈನ್ ಆಗ್ತದೆ. ಸರ್ಕಾರಿ ಸೊತ್ತು, ಗ್ರಾಮ ಠಾಣ ಜಮೀನದು ಸರ್ಕಾರಿ ಸೊತ್ತೇ ಅದು. ಅದು ಇದು ಇದೆ ಎಂಥದ್ದು ಸೆಟ್ಲ್ಮೆಂಟ್ ಇದೆ ಅಂತ ಇದೆ. ಸೆಟ್ಲ್ಮೆಂಟು ಗ್ರಾಮ ಠಾಣ ಸೆಟ್ಲ್ಮೆಂಟು ಜಮೀನದು ಗೌರ್ಮೆಂಟ್ದೇ ಅದು. ಸರ್ ಆಗಿದೆ. ಇಲ್ಲಿಂದ ಪೂರ್ತಿ ಎಲ್ಲ ಎಲ್ಲೇ ನಮ್ಮ ಕೆಲಸ ಹೋದ್ರೂ ಈಗ ಆಪೋಸಿಟ್ ಅವರು ಉಳ್ತಾ ಇರೋರು ಗ್ರಾಮ ಠಾಣನ ಪೂರ್ತಿ ಈಗ ಹಾಲಿ MLA ಮಾಜಿ MLA ಇದಕ್ಕೆ PDOಗೆ ಎಲ್ಲರಿಗೂ ಇವ್ರು ಏನೇ ನಾವು ಎಲ್ಲೇ ಹೋದ್ರೂ ಇವ್ರು ಕೆಲಸ ತಗೋಬೇಡಿ ಅಂದ್ಬಿಟ್ಟು ಅಲ್ಲಿಂದ ಇದು ಮಾಡ್ತಾವ್ರೆ. ನಾವು ಬಿಡಿಸ್ಕೋಬೇಕು ಅಂದ್ಬಿಟ್ಟು ಗ್ರಾಮಕ್ಕೆ ಬಿಡಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀವಿ. ಆಮೇಲೆ ಈಗ ನಮ್ಮೂರಲ್ಲಿ ಈಗ ಒಂದು 15 ದಿನದಿಂದ ನಮ್ಮ ಮಾಜಿ MLA ನಿಂಗೇಗೌಡರು ಮತ್ತು ನಮ್ಮ ಮಾಧ್ಯಮ ಮಿತ್ರರಾದಂಥ ನಾಗೇಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಗಣೇಶ್ ಗೌಡ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಸೂರ್ಯಗೌಡ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮಲ್ಲೆಲ್ಲ ಅಟ್ಯಾಕ್ ಮಾಡಿ ಜಗಳ ಮಾಡಿದ್ದಾರೆ ಊರೊಳಗೆ. ಕೊಟ್ಟಿಲ್ಲ ನಾವು ಗ್ರಾಮ ಅಲ್ವಾ ಎಲ್ಲ ಒಂದೇ ಅಂದ್ಬಿಟ್ಟು ತಿಳ್ಕೊಂಡು ನಾವು ಇನ್ನೂ ಕೊಟ್ಟಿಲ್ಲ. ಇನ್ನು ಮುಂದೆ ಏನಾದ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಗಲಾಟೆ ಮಾಡೋದಾಗಲಿ ಏನಾದ್ರು ಮಾಡಿದ್ರೆ ನಾವು ಇನ್ನು ಪೊಲೀಸ್ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ ನಾವು. ಸರ್ 11 ಎಕರೆ ಚಿಲ್ಲರೆ ಮೇಲಿದೆ ಅದು. ಅದನ್ನು ಪಂಚಾಯತಿಯವ್ರು ಬಂದು ಅಳ್ದು, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಳ್ದು ನಮಗೆ ಅವ್ರು ಅಳ್ಕೊಟ್ರೆ ಇನ್ನೂ ಜಾಸ್ತಿ ಸಿಗ್ಬೋದು. ಈರಷ್ಟು ನಮಗೆ ಉಳಿಸ್ಕೊಟ್ರೆ ಸಾಕು ನಮಗೆ ಗ್ರಾಮಕ್ಕೆ. ಇಲ್ಲ, ಅದು ಇಲ್ಲಿದೆ ಸ್ವಾಮಿಗೌಡ ಅಲ್ಲ, ಸ್ವಾಮಿಗೌಡ ಒಟ್ಟು 9 ಚಿಲ್ಲರೆ ಇದ್ದಾರೆ ಜನ. ಅವರು ಗ್ರಾಮ ಠಾಣ ಉಳವರು 9 ಜನ ಹೆಚ್ಚು ಇದ್ದಾರೆ. ಒತ್ತುವರಿ ಮಾಡ್ಕೊಂಡಿದ್ದಾರೆ 9 ಜನ. ಓಕೆ, ಲವಕುಮಾರ್ ಅಂದ್ಬಿಟ್ಟು ಶಿಂಡೇನಹಳ್ಳಿ ಗ್ರಾಮ. ನಮ್ಮ ಹೆಸರು ನಿಂಗೇಗೌಡ ಅಂತ ಹೇಳ್ಬಿಟ್ಟು ಹುಣಸೂರು ತಾಲೂಕು ಅನಗೋಡು ಹೋಬಳಿ ಶಿಂಡೇನಹಳ್ಳಿ ಗ್ರಾಮದ ಗ್ರಾಮ ಠಾಣ ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಗ್ರಾಮ ಠಾಣ 11 ಚಿಲ್ಲರೆ ಎಕರೆ ಭೂಮಿ ಇದೆ. ಆ ಭೂಮಿಯಲ್ಲಿ ಸುಮಾರು ಒಂದು 70ರಿಂದ 90 ಜನಕ್ಕಂಟ ಅನುಕೂಲ ಆಯ್ತದೆ. ಮನೆ ಇಲ್ಲದೆ ಇದ್ದವ್ರಿಗೆಲ್ಲ ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ ಆಯ್ತದೆ. ಅದರಲ್ಲಿ ಕೆಲವರು ತಂಗು ಮನೆ ಇವೆಲ್ಲ ಮಾಡ್ತಾವ್ರೆ. ಅದರಿಂದ ಅದನ್ನ ತೆರವುಗೊಳಿಸ್ಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದಿಂದ ನಾವು ಮುಖಂಡರುಗಳು ಹಾಗೂ ನಮ್ಮ ಪೇಪರು ನಾಗೇಂದ್ರರವರು ಇವರೆಲ್ಲರೂ ಸೇರಿ ಬಿಡಿಸ್ಬೇಕು ಅಂತಂದ್ಬಿಟ್ಟು ಮನವಿ ಮಾಡ್ಕೋತಾ ಇದ್ದೀವಿ. ಒತ್ತುವರಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟೆ ಅದೇ ಗಲಾಟೆ. 3 ದಿವಸದಿಂದ ಗಲಾಟೆ. ನಿಂಗೇಗೌಡ, ಲವಕುಮಾರು ಮತ್ತು ಇವನು ನಾಗೇಂದ್ರ ಹಾಗೆ ಸೂರ್ಯಗೌಡ ಇವ್ರ ಮೇಲೆಲ್ಲ ಗಲಾಟೆ. ಹೆಂಗೆ ಬರ್ತೀರಿ, ಬನ್ನಿ ಅಲ್ಲಿಗೆ ಕತ್ತರಿಸಿ ಹಾಕ್ಬಿಡ್ತೀವಿ ನಿಮ್ಮನ್ನು, ನಾವು ಬಿಟ್ಕೊಡೋದಿಲ್ಲ, ಯಾವುದೇ ಕಾರಣದಿಂದ ಒಬ್ಬೊಬ್ಬನ್ನ ಕತ್ತರಿಸ್ತೀವಿ ಅಂತ ಅಂದ್ಬಿಟ್ಟು ಚಂದ್ರಶೇಖರ ಅಂತನೂ ಸಿಕ್ಕಾಪಟ್ಟೆ ಗಲಾಟೆ. ಹೀಗಾಗಿ ಗಲಾಟೆಯಾಗಿ ಈಗ ನಾವು ಜಿಲ್ಲಾ ಪಂಚಾಯತ್ಗೆ ಮತ್ತು ಜಿಲ್ಲಾಧಿಕಾರಿಯವರ ಕಚೇರಿಗೆ ಅರ್ಜಿ ಸಲ್ಲಿಸೋಕೆ ಬಂದಿವಿ.
ಈಗ ಜಿಲ್ಲಾಧಿಕಾರಿ ಅವ್ರ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಅದನ್ನು ಲೆಟ್ರ್ ತಗೊಂಡಿದ್ದೀವಿ. ಈಗ ಜಿಲ್ಲಾ ಪಂಚಾಯತ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಮೊದಲು ಅವ್ರ ಜವಾಬ್ದಾರಿ ಆಗಿರುತ್ತೆ. ಮೆಂಬರುವೇ ಅವರೇ, ಅಧ್ಯಕ್ಷರು ಅವರೇ, ಸದಸ್ಯರು ಅಧ್ಯಕ್ಷರುಗಳೆಲ್ಲ ಅವರೇ. ಭಾರಿ ಸ್ವಲ್ಪ ದುಡ್ಡೋಸ್ರು, ದೊಡ್ಡ ಕುಟುಂಬ. ಅದರಿಂದ ನಾವು ಬಡವರುಗಳಿಗೆ ಅಲ್ಲಿ ಅನ್ಯಾಯ ಆಯ್ತಾ ಇದೆ. ಅದರಿಂದ ದಯವಿಟ್ಟು ತಾವುಗಳೆಲ್ಲ ಸೇರಿ ಅದನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀವಿ. ಅಧಿಕಾರ ದುರ್ಬಳಕೆ ಮತ್ತು ಹಣದ ಇದರಲ್ಲಿ ಹಣದ ದುರ್ಬಳಕೆ ಮತ್ತು ಅಧಿಕಾರ ಎಲ್ಲ ಅವ್ರ ಹತ್ರನೇ ಇದೆ. ಅದರಿಂದನೇ ಈ ಸ್ವಲ್ಪ ಬಡವರು ಬಗ್ಗರಿಗೆ ಅನ್ಯಾಯ ಆಯ್ತಾ ಇದೆ. ಇಲ್ಲಿ 70-80 ಕುಟುಂಬನ ಎದುರಾಕೊಂಡು ಬರೀ 9 ಜನ ಗ್ರಾಮ ಠಾಣಾ ಆಸ್ತಿನ ಲಪ್ಟಾಯಿಸ್ತಾ ಇದ್ದಾರೆ ಅಂತ ನಂಗಾದ್ರೆ. ಎಲ್ಲರೂ ಸ್ವಲ್ಪ ತೀರಾ ಬಡವರು. ಇವರೆಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮ ಪಂಚಾಯತಿಯ ಎಲ್ಲ ಇವರೇನೆ. ಮತ್ತು ದುಡ್ಡೋಸ್ರುವೆ, ದುಡ್ಡು ಕೂಡ ಜನ ಒಮ್ಮತ್ತಾಯ್ತಾರೆ ಅವರೆಲ್ಲೆಲ್ಲವ. ಅದು ಎಷ್ಟು ಜನ ಮಾಡ್ತಾವ್ರೆ ಅಷ್ಟು ಜನನೂ ಒಮ್ಮತ್ತಾಯ್ತಾರೆ. ಹಂಗಾಗಿ ಅದನ್ನ ತೆರವುಗೊಳ್ಸೋಕೆ ಆಯ್ತಾ ಇಲ್ಲ. ಡಬ್ಬಲ್ಕೆ ಮೇಲೆ ಉಳ್ತಾವ್ರೆ ಅಷ್ಟೇ, ಇನ್ನೇನಿಲ್ಲ. ಅವ್ರ ಹತ್ರ ಆಧಾರ ಯಾವುದೂ ಇಲ್ಲ, ಬರೀ ಡಬ್ಬಲ್ಕೆ ಮೇಲೆ ಉಳ್ತಾವ್ರೆ. ಈ ನಮ್ಮಂಥವ್ರು ಹೋದ್ರೆ ಕೊಚ್ಚಾಕ್ಬಿಡ್ತೀವಿ, ಕಡ್ದಾಕ್ಬಿಡ್ತೀವಿ, ಯಾವನ್ ಬತ್ತಾನೆ ನೋಡ್ತೀವಿ ಅಂತ ಹಿಂಗೆ ಹೇಳ್ತಾರೆ. ಕೊಲೆ ಬೆದರಿಕೆ ಆಗ್ತಾರೆ. ಮಚ್ಚಲ್ಲಿ ಕಳಿತೀವಿ ಅನ್ನೋದೇನು, ಇನ್ನು ಕೊಲೆ ಬೆದರಿಕೆನು ಕತ್ತರಿಸಾಕ್ದಾಗ ಇನ್ನು ಕೊಲೆನೇ ಅಲ್ವದು. ಹಿಂಗೆ ಎಲ್ಲ ಕೊಲೆ ಬೆದರಿಕೆ ಆಗ್ತಾರೆ ಅವರು. ದಬ್ಬಾಳಿಕೆ ಮಾಡ್ತಾರೆ. ನೀವೇ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ? ಕಂಪ್ಲೇಂಟ್ ಕೊಟ್ಟಿಲ್ಲ. ಊರವರಲ್ವಾ, ಇರಲಿ ಇನ್ನೂ 4 ದಿವಸ ನಿಧಾನವಾಗಿ ನಾವು ಕಾನೂನುಬದ್ಧವಾಗಿ ಹೋಗವ. ಜಿಲ್ಲಾಧಿಕಾರಿಗಳವ್ರೆ ಮತ್ತು ಇದು ಪಂಚಾಯತಿ ಇದೆ, ಪಂಚಾಯತಿ ಮುಖಾಂತರ, ಜಿಲ್ಲಾ ಪಂಚಾಯತ್ ಮುಖಾಂತರ, ಅಧಿಕಾರಿಗಳ ಮುಖಾಂತರನೇ ಹೋಗವ ನಾವು ಅಂತಂದ್ಬಿಟ್ಟು ತಡೆಗಟ್ಟಿವಿ. ಈಗ ಆ ಆಸ್ತಿ ಗ್ರಾಮ ಠಾಣೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ? ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಕೊಡ್ತೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ. DC ಅವರಿಲ್ಲ ಇವತ್ತು, DC ಅವರಿಲ್ಲ, MLA ಅವ್ರ ಜೊತೆ ಹೋಗಿದ್ದಾರಂತೆ. ಅದು ಶ್ರೀಕೃತ ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ. ಅದು ಪುನಃ ನಾಳೆ ನಾಡಿದ್ದು ಬಂದು ಕಾಂಟ್ಯಾಕ್ಟ್ ಮಾಡ್ತೀವಿ. MLA ಅವ್ರ ಗಮನಕ್ಕೆ ತರಬೇಕಿತ್ತು ವಿಚಾರನ ಮಾತಾಡಿ? ತಂದಿಲ್ಲ, ಇವಾಗ ತರಕ್ಕೆ ಸ್ಟಾರ್ಟ್ ಮಾಡಿವಿ. ಎಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡ್ಕೊಯ್ತಾ ಇದೆ. ಆಯಿತು ಅಂತಂದ್ರೆ ಒಂದು ಅಕ್ಕಿಮಳ ಅಂತ ಇತ್ತು, ಅದು ಸರ್ವೆ ನಂಬರ್ ಆಗದೆ. ಅದು ಅದಕ್ಕೆ ಅಕ್ಕಿಮಳ ಇತ್ತು. ಅಕ್ಕಿಮಳದಲ್ಲಿ ಏನು ಹೇಳಿದ್ರು, ಗ್ರಾಮದ ಯಜಮಾನ್ರುಗಳೆಲ್ಲ ಸೇರಿಕೊಂಡು ಇದನ್ನ ಬಿಡಿಸ್ಲೇಬೇಕು, ಇದನ್ನ ಮಾರಾಟ ಮಾಡಿಬಿಟ್ಟವ್ರು ಇದನ್ನ ಅಂತ ಹೇಳಿ ಗ್ರಾಮದಲ್ಲಿ ಒಂದು ತೀರ್ಮಾನ ಆಗಿತ್ತು. ಯಜಮಾನ್ರುಗಳೇ ಪಿಜ್ಜಾ ಕೊಟ್ಟು ಕೋರ್ಟ್ಗೆ ಹಾಜರುಪಡಿಸ್ತವ್ರೆ. ನಾವು ತಿರ್ಗಿ ಮತ್ತೆ ಸೇರಿಕೊಂಡು ಪಂಚಾಯತಿಗೆ ನಾವು ನೋಡಿ, ನಿಮ್ಮ ಗ್ರ್ಯಾಂಟು ಬಿಡಿಸ್ಬೇಕು ಅನ್ನೋ ನಾವು ಹೊಂಟಿವಿ, ಇಲ್ಲ ಅದನ್ನೂ ಕೈ ಬಿಟ್ಬಿಡಿ, ಇದನ್ನೂ ಕೈ ಬಿಟ್ಬಿಡೋಣ. ನಾವು ಊರಲ್ಲಿ ಈಗ ಇಲ್ಲಿ ಗಂಟೆ ಹೆಂಗಿತ್ತು ಹಂಗೆ ಇರೋಣ ಬೇಡಿ ಅಂತ ಬಾರಿ ಹೇಳ್ದು. ಇಲ್ಲ ನಾವು ನಡೆಸ್ತೀವಿ, ಸರ್ವೆ ನಂಬರು ಅಕ್ಕಿಮಳವ ಅಂದಾಗ ಇಲ್ಲೂ ಇನ್ನೂ ಬೇರೆ ಒಂದು 75 ಜನ ಇಲ್ಲೂ ಉಟ್ಕೊಂಡ್ರು. ಅದನ್ನ ನಡೆಸಿದ ಮೇಲೆ ಇದನ್ನು ನಡೆಸಲೇಬೇಕು ಇದನ್ನ ಅಂತ ಹೊಂಟಿವಿ. ಅದಕ್ಕೆ ಫಸ್ಟೆಲ್ಲ ಯಜಮಾನ್ರೇ ಕಾರಣ. ಯಾವುದೋ ಪೀಜ್ ಕೊಟ್ಟು ಕಳಿಸ್ತಾ ಇರೋದು ಯಜಮಾನ್ರೇ ಇಲ್ಲಿಗಂಟು ಬಂದರು. ಈಗ ನಾವು ಗ್ರ್ಯಾಂಟ್ಗೆ ಅರ್ಜಿ ಹಾಕೋಕ್ಕೆ ಅಂತ ಹೋದ್ಮೇಲೆ PDOಗೆ ಯಜಮಾನರು ನಮಗೆ ಕೈ ಜೋಡಿಸ್ತಾ ಇಲ್ಲ. ಆಯಿತಾ? ಈಗ ಫಸ್ಟು ಸರ್ವೆ ನಂಬರ್ಗೆ ಪೀಜ್ ಕೊಟ್ಕೊಳ್ತಾವ್ರೆ ಕೋರ್ಟ್ಗೆ. ಇದೇ ಪೀಜ ನಮಗೂ ಕೊಡಿ, ನಾವು ಮಾಡೋವಂಥದ್ದು ನಮಗೂ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ಪೀಜ್ ಕೊಡೋದಿಲ್ಲ. ಗ್ರಾಮ ತೀರ್ಮಾನ ಆಗಬೇಕು. ನಾವು ಕೇಳ್ದೋ ತೀರ್ಮಾನ ಅಂತಂದರೆ ತೀರ್ಮಾನ ಇದಕ್ಕೂ ಕೊಡಿ ಅದಕ್ಕೂ ಕೊಡಿ ಅಂತ ಹೇಳಿದ್ದೀವಿ. ಯಾವುದಕ್ಕೆ ಕೊಡ್ತಲ್ಲ, ನೀವು ಅವ್ರ ಕಡೆಗೆ ಶಾಮೀಲಾಗಿದ್ದೀರಿ ಅಂತ ನಮ್ಗೆ ಈಗ ಅರ್ಥ ಆಯ್ತು. ಈಗ ದುಡ್ಡುಗೋಸ್ಕರ ಅಧಿಕಾರಿಗಳು ಅವ್ರ ಕಡೆ ಪರವಾಗಿ ಕೆಲಸ ಮಾಡ್ತಾವ್ರೆ. ಈಗಲೂ ಯಜಮಾನ ಹುಡುಗರು ಪಾರ್ಟಿ ಎದೆ ಡೀಲು ಅನ್ನೋ ಹೋಗಿ ಕರೆದವನೆ. ನೋಡಪ್ಪ, ನಾನು ದುಡ್ಡನ್ನೂ ಕೊಡೋದಿಲ್ಲ, ನಾನು ಬರೋದೂ ಇಲ್ಲ, ಪಂಚಾಯತಿ ಹಬ್ಬ ಅಂತ ನಾನು ಯಾವುದಕ್ಕೂ ಕೈ ಜೋಡಿಸೋದಿಲ್ಲ ಅಂತ ಅಂದಮೇಲೆ ಈಗ ಕೋರ್ಟ್ಗೆ ನೀನು ತೀರ್ಮಾನ ಆಗೋ ಮುಂಚೆಗೆ ನೀನು ಕೋರ್ಟ್ಗೆ PG ಕಳಿಸ್ತಾ ಇದೆಯಾ? ಇಷ್ಟೇ.